ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರಿ ತಾಲೂಕಿನಲ್ಲಿ ಅಕ್ರಮ ಮರಳು ಮದ್ಯ ಮಡ್ಕ ಇಸ್ಪೇಟ್ ತಡೆಯುವಲ್ಲಿ ಆಡಳಿತ ವಿಫಲ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಅಕ್ರಮ ಮರಳು ಮದ್ಯ ಮಡ್ಕ ಇಸ್ಪೇಟ್ಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಮುಖಕ್ಕೆ ಮಾಸ್ಕ್ ಧರಿಸಿ ಮರಳು ಕಮಿಟಿ ಸಭೆಯ ವರದಿ ಪ್ರಕಟವಾದ ವಿವಿಧ ಪತ್ರಿಕೆಗಳ ವರದಿ ಜೆರಾಕ್ಸ್ ಪ್ರತಿಯನ್ನ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಮೌನ ಪ್ರತಿಭಟನೆ ಮಾಡಲಾಗಿದೆ. ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ಅನಂತರ ಮನವಿ ಸಲ್ಲಿಸಿ ಮಾತನಾಡಿದರು. ಕಳೆದ ಮೇ 29ರಂದು ಜಿಲ್ಲಾ ಮಟ್ಟದ ಮರಳು ಮಾನಿಟರಿಂಗ್ ಕಮಿಟಿ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ತನಕ ಅವರ ಆದೇಶದ ಬರೀ ಪತ್ರಿಕೆಯಲ್ಲಿ ಬಂದ ವರದಿಗೆ ಮಾತ್ರ ಸೀಮಿತವಾಗಿತ್ತು. ಎಂದಿನಂತೆ ರಾಜರೋಷವಾಗಿ ಅಕ್ರಮ ಮರಳು ಮದ್ಯ ಮಡ್ಕ ಇಸ್ಪೀಟ್ ದಂಧೆಗಳು ವಡಗೇರಿ ತಾಲೂಕಿನಲ್ಲಿ ಯಾರ ಮುಲಾಜಿಲ್ಲದೆ ನಡೀತಾ ಇದೆ. ತಾಲೂಕಿನ ಗೊಂದೇನೂರು, ಕುಮನೂರು, ಕೊಂಕಲ್, ಚೆನ್ನೂರ, ಹಯ್ಯ, ಐಕೂರು ಸೇರಿ ವಿವಿಧೆಡೆ ಈ ಅಕ್ರಮಗಳು ನಡೀತಾ ಇದೆ. ಇದರಿಂದಾಗಿ ನಗರ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಗ್ರಾಮದಲ್ಲಿ ಜನತೆ ಅಕ್ರಮ ಮದ್ಯ ಇಸ್ಪೀಟ್ ಮಡ್ಕದಿಂದ ಜೀವನ ಹಾಳು ಮಾಡಿಕೊಳ್ತಿದ್ದಾರೆ. ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ಪೊಲೀಸ್ ವರಿಷ್ಠಾಧಿಕಾರಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ವಡಗೇರಿ ಪಿಎಸ್ಐ ಅವರ ನಿರ್ಲಕ್ಷ್ಯ ಹಾಗೂ ಕುಮ್ಮಕ್ಕುಗಳಿಂದಾಗಿ ಇವೆಲ್ಲ ರಾಜರೋಷವಾಗಿ ನಡೀತಾ ಇದೆ. ಈ ಹಿಂದೆ ಹೊಳೆ ದಂಡೆಗೆ ಅಕ್ರಮ ತಡೆಯಲು ಡಿಎಆರ್ ವ್ಯಾನ್ ಗಸ್ತು ತಿರುಗ್ತಾ ಇತ್ತು ಮತ್ತು ಅಲ್ಲೇ ಬೀಡು ಬಿಟ್ಟಿತ್ತು. ಇತ್ತೀಚೆಗೆ ಡಿಎಆರ್ ವ್ಯಾನ್ ಅನ್ನು ರದ್ದು ಮಾಡಲಾಗಿದೆ. ಭೀಮ ಮತ್ತು ಕೃಷ್ಣಾ ನದಿಯೊಳಗೆ ಉಸುಕು ಸಾಗಣೆ ಮಾಡಲು ರಸ್ತೆ ಮಾಡಿಕೊಂಡಿದ್ದಾರೆ. ಇದು ಭಾರಿ ಅಕ್ರಮವಾಗಿದ್ದು, ಇಂತಹ ಹಗಲು ದರೋಡೆಗೆ ಪೊಲೀಸರ ಸ್ಕೆಚ್ ಆಗಿ ಸಹಕಾರ ನೀಡುತ್ತಿರುವಂತಹ ಸಂಗತಿ ಯಾದಗಿರಿಯ ವಡಗೇರಿಯಲ್ಲಿ ಮಾತ್ರ ನಡೀತಾ ಇದೆ. ಇಂತಹ ಭಂಡ ವ್ಯವಸ್ಥೆ ಸೃಷ್ಟಿಯಾಗಿದೆ. ಎಷ್ಟು ರಸ್ತೆಯೊಳಗೆ ಭಾರಿ ಗಾತ್ರದ ವಾಹನಗಳು, ಜೆಸಿಬಿ, ಇಟಾಚಿ ಯಂತ್ರಗಳು ಸಂಚರಿಸ್ತಾ ಇವೆ. ಅಲ್ಲಿ ಮದಿಯ ಒಡಲು ಬಗೆದು ಮರಳು ತಂದು ದಂಡೆಗೆ ಹಾಕ್ತಿದ್ದಾರೆ. ನಂತರ ಅಲ್ಲಿಂದ ಮತ್ತೆ ಲಾರಿಗಳಿಗೆ ಏರಿಸಿ ಸಾಗಿಸುತ್ತಿದ್ದಾರೆ. ರಾತ್ರಿ ಶಬ್ದ ಮಾಲಿನ್ಯದಿಂದ ರಾತ್ರಿ ನೆಮ್ಮದಿಯಿಂದ ಮಲೆಗಳು ಆಗ್ತಾ ಇಲ್ಲ. ಹಗಲು ರಾತ್ರಿ ಧೂಳಿನಿಂದಾಗಿ ಪರಿಸರ ಕಲುಷಿತವಾಗ್ತಾ ಇದೆ. ರಸ್ತೆಗಳು ಹಾಳಾಗ್ತಾ ಇದೆ. ನಾಯಿ ಮುಂತಾದ ಪ್ರಾಣಿಗಳು ಸಾವಿಗೀಡಾಗ್ತಾ ಇದೆ. ಜಿಲ್ಲೆಯ ಎಸ್ಪಿ ಅಂದ್ರೆ ಅವರಿಗೆ ಇಂತಹದೆಲ್ಲ ಮಾಹಿತಿ ಇರಬೇಕು ಮತ್ತು ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಯಾಕೆ ಪಡಿತಾ ಇಲ್ಲ ಎಂಬುದು ಜನತೆಯ ಪ್ರಶ್ನೆಯಾಗಿದೆ. ಅಕ್ರಮ ಮರಳು ಸಾಗಣೆ ಮಾಡುವವರು ಧೈರ್ಯವಾಗಿ ಹೇಳುತ್ತಾ ನಾವು ಎಲ್ಲರಿಗೂ ಮಾಮೂಲು ಕೊಟ್ಟಿದ್ದೀವಿ, ಮೇಲಿನವರೆಗೆ ಕೊಟ್ಟಿದ್ದೀವಿ ಎಂದು ಹೇಳ್ತಿದ್ದಾರೆ ಎಂದು ದೂರಿದ್ದಾರೆ. ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಇಷ್ಟೇನ ಮಳೆ ಇಲ್ದು ಬೆಟ್ಟಿಗಾಗಿ. ಈಗ ಮಳೆ ಬಂದದಂದು ಇಲ್ಲಿ ಊರಿಗೆ ಬಂದೀವಿ. ಊರಿನಾಗ ಇಟ್ಟು ಹೊಲ ಮನೆಗೆ ಇಟ್ಟು ಕಡ್ಡಿ ಕಸ ಇದು ಬಂದು ದನಕದ ಮನೆಗೆ ಬೇಕಾದ್ರ ನಿದ್ದಿಲ್ಲ, ನೀರು ಅಡ್ಕಿಲ್ಲ. ಏನು ಮಾಡಲ್ಲಿ ಬರ್ರು 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 ಅದು ಗಾಡಿ ಚಾಲು ಬೆಳ್ಳಗತನ ಚಾಲು ರೀ. ನಮ್ಮ ಅವ ರೋಡ್ ಸರಿಸಿ ಮನೆಗಳು ಮಕ್ಕಳು ಮನ್ಗವಲು ಏನು ಮಾಡಮ್ಮ, ರೋಡಿಗೆ ಕುಂದಿರ್ತೀವಿ ನಾಳೆದ್ದ. ರೋಡಿಗೆ ಕುಂದಿರ್ತೀವಿ, ಇಲ್ಲ ಒಳಗೆ ಹೋಗ್ತೀವಿ ಆ ಕಡೆ. ಯಾದಗಿರಿ ಜಿಲ್ಲೆಯ ನೂತನ ವಡಗೇರಿ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ 2 ನದಿಗಳು ಭೀಮಾ ಮತ್ತು ಕೃಷ್ಣಾ ನದಿ ಹರಿತವ. ಅಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾದ PSI, ಮೈನ್ಸ್ ಇಲಾಖೆ ಅಧಿಕಾರಿ ಮತ್ತು SP ಅವ್ರಿಗೆ ಫೋನ್ ಮಾಡಿದರೆ ನಮಗೆ ಅರ್ಜಿ ಕೊಡ್ರಿ ಅಂತಾರೆ. ಇದು ನನ್ನ ಸ್ವಂತ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಅಲ್ಲ. ಆದರೆ ಅರ್ಜಿ ಕೊಡೋದಲ್ಲ, ಸ್ವಯಂ ಪ್ರೇರಿತ ಮಾಡಬೇಕಾಗಿತ್ತು. ಆದರೆ ನಾವು ಫೋನ್ ಮಾಡಿದ್ರೂ ಅರ್ಜಿ ಕೊಡೋ ಅಂತ ಹೇಳಿಕೆ ಉಡಾಪಿ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಅದಲ್ಲ, ಇದು ನಾವು ಖಂಡಿಸ್ತೀವಿ. ಇದು ನಮ್ಮ ಜಿಲ್ಲೆಯಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸ. ಜಿಲ್ಲೆಯ ನೈಸರ್ಗಿಕ ಸಂಪತ್ತು ರಾಜರೋಷವಾಗಿ ಇಂಥ ಬೃಹತ್ ಗಾಡಿಯಲ್ಲಿ ಹೊಡೆದ್ರು ಕೂಡ ಉಸುಗೊಡ್ಯಾರ್ದು ಯಾರು ತಪ್ಪಿಲ್ಲ. ಉಸುಗೊಡ್ಲಿಕ್ಕೆ ಸಹಕಾರ ಮಾಡಿ ಅವ್ರಿಗೆ ಬೆಂಬಲ ಕೊಡ್ತೀರ, ನಿಂಬದು ತಪ್ಪು. ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿ ನಮ್ಮ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಈ ಅಧಿಕಾರಿಗಳು ತಕ್ಷಣ ಇದು ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಾಂದರೆ ಇವರು 3 ಅಧಿಕಾರಿ ವಿರುದ್ಧ ಏನಾದಂದ್ರೆ ಬೃಹತ್ ಪ್ರತಿಭಟನೆ, 5,000 ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡಿ ಇವ್ರು ಎತ್ತಂಗಡಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಎಚ್ಚರಿಕೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.